ಸ್ನೇಹಿತರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಜೆಪಿಯ ಸಪೋರ್ಟರ್ಗಳೇ ಬಿಜೆಪಿ ಬಾವುಟಗಳನ್ನ ಕಿತ್ತು ಎಸೀತಿರೋದು ಯಾಕೆ? ಮತ್ತು ಅಷ್ಟೇ ಅಲ್ಲದೆ ಮೋದಿ ಮತ್ತು ಅಮಿತ್ ಶಾ ರವರ ಭಾವಚಿತ್ರಗಳನ್ನ ಸುಡ್ತಿರೋದಾದ್ರೂ ಯಾಕೆ? ಬಿಜೆಪಿಯಲ್ಲಿ ಬಿರುಕು ಶುರುವಾಗಿದ್ಯಾ? ಮೋದಿಜಿ ವಿರುದ್ಧ ಯೋಗಿ ಆದಿತ್ಯನಾಥ್ ರವರು ತಿರುಗಿ ಬಿದ್ದಿರೋದಾದ್ರೂ ಯಾಕೆ? ಹಾಗಿದ್ರೆ ಯೋಗಿ ಆದಿತ್ಯನಾಥ್ ಹೊಸ ಪಕ್ಷವನ್ನ ಕಟ್ಟಲಿದ್ದಾರಾ? ಬಿಜೆಪಿಯಲ್ಲಿ ಈ ಅಂತರ್ಯುದ್ಧ ಶುರುವಾಗಲು ಕಾರಣವಾದ್ರೂ ಏನೋ ಜನ ಬೀದಿಗಿಳಿದು ಈ ಹೊಸ ಯುಜಿಸಿ ಕಾನೂನನ್ನ ತೆಗೆದುಹಾಕಿ ಅಂತಿರೋದಾದ್ರೂ ಯಾಕೆ? ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನೆಲ್ಗಳು ಆಗಲಿ, ಇನ್ಸ್ಟಾಗ್ರಾಮ್ ಅಕೌಂಟ್ಗಳೇ ಆಗಲಿ, ಯುಜಿಸಿ ಹಟಾವೋ ಅಂತ ಲಕ್ಷಾಂತರ ಜನ ಕಮೆಂಟ್ ಮಾಡ್ತಿರೋದಾದ್ರೂ ಯಾಕೆ? ಈ ಷಡ್ಯಂತರದ ಹಿಂದೆ ಇರೋದು ಯಾರ ಕೈವಾಡ ಅಂತ ಗೊತ್ತಾ? ಹಾಗಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರಾ? ಎಲ್ಲ ವಿವರ ನಿಮಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಯೋಗಿ ಆದಿತ್ಯನಾಥ್ ರವರೇ ಭಾರತದ ಮುಂದಿನ ಪ್ರಧಾನಿ ಆಗಬೇಕು ಅಂತ ನೀವು ಕೂಡ ಬಯಸುತ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನೀವು ಮುಂದಿನ ಬಾರಿ ಅಂದ್ರೆ 2029ರಲ್ಲಿ ಭಾರತದ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಾ? ಮೋದಿಜಿನ ಅಥವಾ ಯೋಗಿ ಆದಿತ್ಯನಾಥ್ ರವರ ಅಥವಾ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದೇಶಾದ್ಯಂತ ಕೇಂದ್ರ ಚುನಾವಣೆ ಆಯೋಗವು ಒಂದು ಅಭಿಯಾನ ನಡೆಸುತ್ತಿದೆ. ಅದೇನಪ್ಪಾ ಅಂತಂದ್ರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅಂದ್ರೆ ನಕಲಿ ವೋಟರ್ಗಳು, ಸಾವನ್ನಪ್ಪಿರುವ ವೋಟರ್ಗಳು, ಬಾಂಗ್ಲಾ ವೋಟರ್ಗಳನ್ನು ವೋಟರ್ ಲಿಸ್ಟ್ನಿಂದ ತೆಗೆಯುವ ಪ್ರಕ್ರಿಯೆ. ಆದರೆ ಉತ್ತರ ಪ್ರದೇಶನಲ್ಲಿ 4 ಕೋಟಿ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆಯಲಾಗಿದೆ. ಅದರಲ್ಲಿ 3 ಕೋಟಿಗೂ ಅಧಿಕ ವೋಟರ್ಗಳು ಬಿಜೆಪಿಯವರೇ ಎಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ರವರು. ಅಸಲಿಗೆ ಬಿಜೆಪಿ ಮತದಾರರನ್ನ ವೋಟರ್ ಲಿಸ್ಟ್ನಿಂದ ಯಾಕೆ ತೆಗೆಯಲು ನೋಡ್ತಿದ್ದಾರೆ? ಆ ರೀತಿ ನಡೆದಿದ್ರೆ ಸೋಲೋದು ಖಂಡಿತ ಬಿಜೆಪಿನೇ ಅಲ್ವಾ? ಹಾಗಿದ್ರೆ ಏನಿದು ಅಮಿತ್ ಬಿಜೆಪಿ ವರ್ಸಸ್ ಯೋಗಿ ಆದಿತ್ಯನಾಥ್ ರವರ ಬಿಜೆಪಿ? ಯುಜಿಸಿ ಬಿಲ್ಗೋ ಯೋಗಿ ಆದಿತ್ಯನಾಥ್ ರವರಿಗೋ ಏನಾದ್ರೂ ಲಿಂಕ್ ಇದೆಯಾ? ಎಲ್ಲವನ್ನ ನೋಡುವ ಮುನ್ನ ಯುಜಿಸಿ ಬಿಲ್ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರವು ಒಂದು ಹೊಸ ಕಾನೂನನ್ನ ತೆಗೆದುಕೊಂಡು ಬಂದಿದೆ. ಯುಜಿಸಿ ಪ್ರಮೋಷನ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ ಆಕ್ಟ್ ಅಂತ. ಈ ಹೊಸ ಕಾನೂನಿನ ಪ್ರಕಾರ ಮೇಲ್ವರ್ಗದವರು ಅಂದ್ರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅನ್ನು ತಪ್ಪಿತಸ್ಥರಂತೆ ಬಿಂಬಿಸುತ್ತಿದೆ. ಹಾಗೂ ಹಿಂದುಳಿದವರು ಮತ್ತು ದಲಿತರ ಪರವಾಗಿ ಈ ಕಾನೂನು ಇದೆ. ಅಂದರೆ ಉದಾಹರಣೆಗೆ ಕಾಲೇಜಿನಲ್ಲಿ ಒಬ್ಬ ಹಿಂದುಳಿದ ವರ್ಗದವರ ಹುಡುಗ ಅಥವಾ ಹುಡುಗಿ ಜನರಲ್ ಕ್ಯಾಟಗರಿ ಅವರ ಮೇಲೆ ಕೇಸ್ ಹಾಕಿದ್ರೆ ಆ ಹುಡುಗ ಸೀದಾ ಜೈಲಿಗೆ ಹೋಗ್ತಾನೆ. ಅದು ಸುಳ್ಳು ಕೇಸ್ ಆಗಿದ್ರೆ ಸುಳ್ಳು ಕೇಸ್ ಹಾಕಿದವರಿಗೆ ಯಾವುದೇ ರೀತಿಯ ಶಿಕ್ಷೆ ಇಲ್ಲ. ಈ ಕಾನೂನು ಸ್ಕೂಲ್ ಮಕ್ಕಳಿಗೂ ಕೂಡ ಅನ್ವಯಿಸುತ್ತದೆ. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಆದರೆ ಈ ಹೊಸ ಕಾನೂನು ಮೇಲ್ವರ್ಗದವರ ಜನರ ವಿರುದ್ಧವಾಗಿದೆ. ನೋಡೋಕೆ ಈ ಕಾನೂನಿನಲ್ಲಿ ಯಾವುದೇ ತಪ್ಪುಗಳು ಕಾಣಿಸೋದಿಲ್ಲ. ಆದರೆ ಈ ಕಾನೂನು ಈಗ ಯಾಕೆ ತಂದಿದ್ದಾರೆ ಅಂತಂದ್ರೆ ಉತ್ತರ ಪ್ರದೇಶನಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಯೋಗಿ ಆದಿತ್ಯನಾಥ್ ರವರನ್ನ ಸೋಲಿಸಲೇಬೇಕು ಎಂದು ಈ ಕಾನೂನು ತಂದಿದ್ದಾರೆ ಅಮಿತ್ ಶಾ ರವರು. ಹಾಗಿದ್ರೆ ಅಮಿತ್ ಶಾ ರವರಿಗೆ ಯೋಗಿ ಆದಿತ್ಯನಾಥ್ ಕಂಡ್ರೆ ಇಷ್ಟೊಂದು ದ್ವೇಷ ಯಾಕೆ? ಸ್ನೇಹಿತರೆ, ಎಲ್ರಿಗೂ ಗೊತ್ತು ನಮ್ಮ ಮೋದಿಜಿ ಅವರ ನಂತರ ಭಾರತದ ಪ್ರಧಾನಿ ಯೋಗಿ ಆದಿತ್ಯನಾಥ್ ರವರು ಆಗ್ತಾರೆ ಅಂತ. ಯಾಕಪ್ಪ ಅಂತಂದ್ರೆ ಈ ಬಾರಿ ಚುನಾವಣೆ ಗೆದ್ರೆ ಯೋಗಿ ಆದಿತ್ಯನಾಥ್ ರವರು 3 ಬಾರಿ ಸಿಎಂ ಆಗಿರ್ತಾರೆ. ಮೋದಿಜಿ ಕೂಡ 3 ಬಾರಿ ಸಿಎಂ ಆದ್ಮೇಲೆನೆ PM ಆಗಿರೋದು. ಹಾಗೂ ಮೋದಿಜಿ ಅವರಿಗೆ ಈಗಾಗಲೇ 75 ವರ್ಷ ವಯಸ್ಸು. ಸೊ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ 79 ವರ್ಷ ವಯಸ್ಸಾಗಿರುತ್ತೆ. ಬಿಜೆಪಿಯಲ್ಲಿ ಒಂದು ರೂಲ್ ಇದೆ ಸ್ನೇಹಿತರೆ, 75 ವರ್ಷ ವಯಸ್ಸಿನ ನಂತರ ಯಾರೂ ಕೂಡ ಅಧಿಕಾರವನ್ನ ಹಿಡಿಬಾರದು ಅಂತ. ಆದ್ರೆ ಅಮಿತ್ ಶಾ ರವರಿಗೆ ಮುಂದಿನ ಪ್ರಧಾನಿ ಆಗಬೇಕು ಎಂಬ ಬಹುದೊಡ್ಡ ಮಹದಾಸೆ ಇದೆ. ಈಗ ಅಮಿತ್ ಶಾ ರವರಿಗೆ ಕೇವಲ 61 ವರ್ಷ ವಯಸ್ಸು. ಇನ್ನು ಯೋಗಿ ಆದಿತ್ಯನಾಥ್ ರವರಿಗೆ 53 ವರ್ಷ ವಯಸ್ಸು. ಯೋಗಿ ಆದಿತ್ಯನಾಥ್ ಏನಾದ್ರೂ ಈ ಬಾರಿ ಮತ್ತೆ ಸಿಎಂ ಎಲೆಕ್ಷನ್ ಗೆದ್ದು ಬಿಟ್ರೆ ಅವರನ್ನ ಪ್ರಧಾನಿಯಾಗಿ ಮಾಡೋದನ್ನ ಯಾರು ಕೂಡ ತಪ್ಪಿಸೋಕೆ ಆಗೋದಿಲ್ಲ. ಈ ಕಾರಣಕ್ಕೆ ಅಮಿತ್ ಶಾ ರವರು ಯೋಗಿ ವಿರುದ್ಧವಾಗಿ ಯುಜಿಸಿ ಕಾನೂನು ತಂದಿದ್ದಾರೆ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ರವರನ್ನ ಜನ ಯಾಕೆ ತುಂಬಾನೇ ಇಷ್ಟಪಡ್ತಾರೆ ಅಂತ ಒಂದು ಉದಾಹರಣೆ ಕೊಡ್ತೀವಿ ನೋಡಿ. ಉತ್ತರ ಪ್ರದೇಶನಲ್ಲಿ ಎನ್ಸೆಫಲೈಟಿಸ್ ಅನ್ನುವಂತಹ ಕಾಯಿಲೆ ಬಹಳ ಕಾಮನ್. ಈ ಕಾಯಿಲೆಯ ಸಿಂಪಲ್ ಮೀನಿಂಗ್ ಏನಪ್ಪಾ ಅಂತಂದ್ರೆ ಮೆದುಳು ಜ್ವರ ಅಂತ. ಈ ಕಾಯಿಲೆ ಮಕ್ಕಳಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ.
ಡೇಟಾ ಪ್ರಕಾರ ಯೋಗಿ ಜಿ ಉತ್ತರ ಪ್ರದೇಶನಲ್ಲಿ 2017ರಲ್ಲಿ ಸಿಎಂ ಆದಾಗ 47,000 ಎನ್ಸೆಫಲೈಟಿಸ್ ಕಾಯಿಲೆಯ ಕೇಸ್ಗಳು ಪತ್ತೆಯಾಗಿದ್ವು. ಆ 47,000 ಕೇಸ್ಗಳಲ್ಲಿ ಬರೋಬ್ಬರಿ 8,500 ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಹೌದು ಸ್ನೇಹಿತರೆ, ಒಂದು ವರ್ಷಕ್ಕೆ 8,500 ಮಕ್ಕಳು ಈ ಕಾಯಿಲೆಯಿಂದ ಪ್ರಾಣವನ್ನ ಕಳೆದುಕೊಂಡಿರ್ತಾರೆ. ಆದರೆ ಯೋಗಿ ಆದಿತ್ಯನಾಥ್ ರವರು ಸಿಎಂ ಆದ ನಂತರ ಈ ಕಾಯಿಲೆಯ ಕಂಟ್ರೋಲ್ ಮಾಡೋದಕ್ಕೆ ಸ್ಪೆಷಲ್ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಷನ್ ಅನ್ನ ರಚನೆ ಮಾಡ್ತಾರೆ. ಈಗ ಡೇಟಾ ಪ್ರಕಾರ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಕಳೆದ 2 ವರ್ಷಗಳಿಂದ ಎನ್ಸೆಫಲೈಟಿಸ್ನಿಂದ ಒಂದೇ ಒಂದು ಮಗು ಕೂಡ ಸಾವನ್ನಪ್ಪಿಲ್ಲ. ಈ ರೀತಿ ಅನೇಕ ಒಳ್ಳೊಳ್ಳೆ ಯೋಜನೆಗಳನ್ನ ಯೋಗಿ ಆದಿತ್ಯನಾಥ್ ರವರು ಜನರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಆಂಟಿ ರೋಮಿಯೋ ಸ್ಕ್ವಾಡ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಆಂಟಿ ರೋಮಿಯೋ ಸ್ಕ್ವಾಡ್ಗಳು ಏನಪ್ಪಾ ಅಂತಂದ್ರೆ, ಸ್ಕೂಲು ಕಾಲೇಜ್ಗೆ ಹೋಗುವಂತಹ ಹೆಣ್ಣು ಮಕ್ಕಳನ್ನ ಅಥವಾ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರನ್ನ ಪುಂಡರು ಪೋಲಿಗಳು ಕೀಟಲೆ ಮಾಡಿದ್ರೆ 24 ಗಂಟೆಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಕೇಸು ಹಾಕಲಾಗುತ್ತೆ. ಇಂತಹ ಅನೇಕ ಒಳ್ಳೆ ಯೋಜನೆಗಳನ್ನ ಯೋಗಿ ಆದಿತ್ಯನಾಥ್ ರವರು ತಂದಿದ್ದಾರೆ. ಅದಕ್ಕೆ ಮುಂದೆ ಅವರೇನಾದ್ರೂ ಪ್ರಧಾನಮಂತ್ರಿ ಆಗಿಬಿಟ್ರೆ ಇನ್ನೊಂದು 20ರಿಂದ 25 ವರ್ಷಗಳ ಕಾಲ ಯೋಗಿ ಆದಿತ್ಯನಾಥ್ ರವರನ್ನ ಮುಟ್ಟೋಕೆ ಆಗಲ್ಲ. ಈ ಕಾರಣದಿಂದಾಗಿ ಯುಜಿಸಿ ಕಾನೂನನ್ನ ತರಲಾಗಿದೆ. ಉತ್ತರ ಪ್ರದೇಶದಲ್ಲಿ 20% ಜನರು ಮೇಲ್ವರ್ಗಕ್ಕೆ ಸೇರಿದವರು. ಈ 20% ಜನರೇ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 44% ಎಂಎಲ್ಎಗಳನ್ನ ಹೊಂದಿದ್ದಾರೆ. ಸೊ ಈ ಕಾನೂನು ಜಾರಿಯಾದ್ರೆ ಮೇಲ್ವರ್ಗದ ಜನ ಬಿಜೆಪಿಗೆ ವೋಟ್ ಹಾಕೋದಿಲ್ಲ. ಯೋಗಿ ಆದಿತ್ಯನಾಥ್ ಕೂಡ ಮೇಲ್ವರ್ಗದ ಜಾತಿಗೆ ಸೇರಿದವರು. ಅದಕ್ಕಾಗಿ ಮೇಲ್ವರ್ಗದ ಜನ ಯೋಗಿ ಆದಿತ್ಯನಾಥ್ರನ್ನ ಬೆಂಬಲಿಸೋದಿಲ್ಲ. ಆಗ ಮುಂದಿನ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಏನಾದರೂ ಸೋತ್ರೆ 2029ಕ್ಕೆ ಅಮಿತ್ ಶಾ ರವರು ಪ್ರಧಾನಿಯಾಗಬಹುದು ಎಂಬ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ. ಈ ವಿಷಯ ಉತ್ತರ ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಚರ್ಚೆಯಾಗ್ತಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಮೋದಿ ಅವರು ಗಣರಾಜ್ಯೋತ್ಸವದ ದಿನ ಯುರೋಪಿಯನ್ ಯೂನಿಯನ್ ಪ್ರೆಸಿಡೆಂಟ್ನೊಂದಿಗೆ ಅನೇಕ ಒಪ್ಪಂದಗಳನ್ನ ಮಾಡಿಕೊಂಡು ಹೊಸ ಯೋಜನೆಗಳಿಗೆ ಸಹಿ ಹಾಕಿದ್ರು. ಆ ವಿಡಿಯೋಗೆ 3.7 ಮಿಲಿಯನ್ ಲೈಕ್ಸ್ ಬಂದಿದೆ ಹಾಗೂ 20,000 ಕಮೆಂಟ್ಸ್ಗಳು ಕೂಡ ಬಂದಿದೆ. ಪ್ರತಿ ಕಮೆಂಟ್ನ ಮೇಲೂ ಕೂಡ ಯುಜಿಸಿ ಬಿಲ್ ವಾಪಸ್ ಲಾವೋ, ಯುಜಿಸಿ ಬಿಲ್ ಹಟಾವೋ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಸಾವಿರಾರು ಬಿಜೆಪಿ ಸಪೋರ್ಟರ್ಗಳೇ ಯೋಗಿ ಆದಿತ್ಯನಾಥ್ ರವರ ಬೆಂಬಲಕ್ಕೆ ನಿಂತು ಬಿಜೆಪಿ ಬಾವುಟವನ್ನ ಸುಡೋದು, ತಮ್ಮ ಮನೆಗಳ ಮೇಲೆ ಇರುವಂತಹ ಬಿಜೆಪಿ ಬಾವುಟಗಳನ್ನ ತೆಗಿತಿದ್ದಾರೆ. ಒಟ್ನಲ್ಲಿ ಅಮಿತ್ ಶಾ ಪ್ರಧಾನಿಯಾಗೋ ಕನಸಿನಲ್ಲಿ ಬಿಜೆಪಿಯನ್ನ ವಿಭಜನೆ ಮಾಡ್ತಿದ್ದಾರೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಮುಂದಿನ ಬಾರಿ ಯೋಗಿ ಆದಿತ್ಯನಾಥ್ ರವರು ಪ್ರಧಾನಿಯಾಗೋಕೆ ನಿಮ್ಮ ಬೆಂಬಲವಿದೆಯಾ? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.